ವೃದ್ಧಾಶ್ರಮದಲ್ಲಿ ಸತ್ತ ತಾಯಿ, ಮಣ್ಣಿಗೆ ಬಾರದ ಮಕ್ಕಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. 9 ಮಾಸ ನಿನ್ನನ್ನು ಹೊತ್ತಳು, ನೀ ಹುಟ್ಟುವಾಗ ಸಂತಸದಿ ಅತ್ತಳು. ನಿನಗಾಗಿ ಜೀವವನ್ನ ಸವಿಸಿದಳು, ನಿನಗಾಗಿ ವನವಾಸವನ್ನ ಅನುಭವಿಸಿದಳು. ಈ ಮಾತು ಅಕ್ಷರಶಃ ನಿಜ ಅಲ್ವಾ? ತಾಯಿಗಿಂತ ಮಿಗಿಲಾದ ದೇವರು ಈ ಭೂಮಿ ಮೇಲೆ ಇಲ್ಲ ಅಂತಾರೆ. ಹೆತ್ತ ತಾಯಿ ಸತ್ತ ನಂತರ ಆಕೆಯ ಸ್ಥಾನವನ್ನು ತುಂಬೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಆದರೆ ಬೆಳಗಾವಿಯಲ್ಲೊಂದು ಮನ ಕಲಕುವ ಘಟನೆ ನಡೆದಿದೆ. ಇವತ್ತು ತಂದೆ ತಾಯಿಗೆ ವಯಸ್ಸಾದ ನಂತರ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಕಳಿಸುವಂತಹ ಪ್ರಸಂಗಗಳು, ಉದಾಹರಣೆಗಳು ಬಹಳಷ್ಟಿವೆ. ಆದರೆ ಅದೇ ಹೆತ್ತ ತಂದೆ ತಾಯಿ ಕೂಡ ಸತ್ತಾಗ ಮಣ್ಣಿಗೆ ಬಾರದ ಮಕ್ಕಳು ಕೂಡ ಇದ್ದಾರೆ. ಬೆಳಗಾವಿಯ ನಗರದಲ್ಲಿ ಓರ್ವ ಹಳ್ಳಿಯ ಅಜ್ಜಿಯನ್ನ ಅವರ 2 ಗಂಡು ಮಕ್ಕಳು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ. ಆಕೆಯ ಹೆಸರು ಅಂಜನಾ ಅಂತ ಹೇಳಿ. ಆ ಅಂಜನಾ ಎನ್ನುವಂತಹ ಅಜ್ಜಿ ಅದೇ ವೃದ್ಧಾಶ್ರಮದಲ್ಲಿ ಮಕ್ಕಳಿಂದ ದೂರವಾಗಿ ಕಾಲವನ್ನ ಕಳೀತಾಳೆ. ವೃದ್ಧಾಶ್ರಮದ ಸಿಬ್ಬಂದಿಗಳೇ ಆಕೆಯನ್ನ ಜೋಪಾನವಾಗಿ ನೋಡ್ಕೋತಾರೆ. ಇತ್ತೀಚೆಗೆ ವಯಸ್ಸಾದ ಮೇಲೆ ಆಕೆ ಸತ್ತು ಹೋಗ್ತಾಳೆ. ಸತ್ತು ಹೋದಾಗ ಆಕೆಯ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕರೆಯನ್ನ ಮಾಡ್ತಾರೆ. ನಿಮ್ಮ ತಾಯಿ ಸತ್ತು ಹೋಗಿದ್ದಾರೆ, ಇನ್ನಿಲ್ಲ, ಬನ್ನಿ, ಮಣ್ಣಿಗೆ ಬನ್ನಿ, ಅಂತ್ಯ ಸಂಸ್ಕಾರಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಆ ಮಕ್ಕಳು ನಮಗೆ ಬರೋದಕ್ಕೆ ಆಗೋದಿಲ್ಲ, ನೀವೇ ಏನಾದರೂ ಮಾಡ್ಕೊಂಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ. ಎಂಥ ಮಕ್ಕಳಪ್ಪ ಅಂತ ಹೇಳಿ ಅಲ್ಲಿದ್ದವರೆಲ್ಲ ಹಿಡಿಶಾಪ ಹಾಕ್ತಾರೆ. ಹೆತ್ತ ತಂದೆ ತಾಯಿಯ ಮಣ್ಣಿಗೆ ಬಾರದ ಮಕ್ಕಳ. ಹೆತ್ತ ತಾಯಿ ಸತ್ತಾಗ ಹೆಗಲು ಕೊಡದ ಮಕ್ಕಳು ಇದ್ದರೆಷ್ಟು ಬಿಟ್ಟರೆಷ್ಟು ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ಆ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ನೆರವಾಗ್ತಾರೆ. ಈ ರೀತಿಯಾಗಿ ಆ ತಾಯಿ ಗಂಡು ಮಕ್ಕಳಿದ್ದು ಕೂಡ ಅನಾಥವಾಗಿ ಚಿತೆಯನ್ನ ಏರಿದ್ದಾಳೆ. ಇಂತಹ ಮಕ್ಕಳು ಯಾರಿಗೆ ಬೇಕಪ್ಪ ಅಂತ ಹೇಳಿ ಎಷ್ಟೋ ಜನ ಆಡಿಕೊಳ್ತಾರೆ. ಅದಕ್ಕೆ ಹಿಂದಿನ ಜನ ಹೇಳ್ತಾ ಇದ್ರು, ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು, ಮಕ್ಕಳು ಬೇಡಪ್ಪ ಅಂತಾರೆ ಇಂತಹ ಪಾಪಿ ಮಕ್ಕಳು ಇದ್ದವರು. ನಿಜ ಮಾತು ಅಲ್ವಾ? ಹೆತ್ತ ತಾಯಿಯ ಮಣ್ಣಿಗೂ ಬಾರದ ಆ ಮಕ್ಕಳು ಮಕ್ಕಳೇ ಅಲ್ಲ. ಇಂತಹ ಒಂದು ವಿಚಿತ್ರ ಘಟನೆಗಳನ್ನು ನೋಡುವಾಗ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಹೇಳಿ ಮನಸ್ಸು ಮರಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಹ್ನೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆಯಾಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.